ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತದಿರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ರು ಆಲ್ರೆಡಿ ಪ್ರತೀಕ್ಷಾ ಬ್ಯಾಕ್ ಆಗಿನ ವಿತ್ ನೀವು ಬ್ಲಾಗ್. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನೋಡಿರ್ಬೋದು ಎಲ್ಲ ಹೊಂಟೇನ್ರಿಪ್ಪ ನಾ ಅಂತಂದ್ರೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ. ಏ ಹುಚ್ಚಿ ಇಲ್ಲಿ ನೋಡ್ರಿ ಕಿ ರೈಡಿಂಗ್ ಜಾಕೆಟ್ ಮೇಲೆ ಕುಂತಿರ್ ಬಾ ಇತ್ತಾಗ ಬಾ ಎಲ್ಲ ಬಿಟ್ಟಲ್ಲಿ ಯಾಕೆ ಕುಂತೀನಿ ನಾನ್ ಸೆನ್ಸ್ ಅದ ನೋಡ್ರಿ ಈಕಿ ಸರಿ ಸ್ವಾಮಿ ಆಕಿಗೆ ರೈಡಿಂಗ್ ಜಾಕೆಟ್ ಮೇಲೆ ಕುಂತ. ನಾಳೆ ಹೊಂಟೇನ್ರಿಪ್ಪ ಅಂತಂದ್ರೆ KTMನಾಗ ರೇಸ್ ಏನಿತ್ತಲ್ಲ ಬೆಂಗಳೂರಿಗೆ ಹೋಗಿದ್ದೆ. ಯಾರ್ಯಾರು ನೋಡಿಲ್ಲ ಅದನ್ನು ಬ್ಲಾಗ್ ಹೋಗಿ ನೋಡ್ರಿ. KTMದು ಒಂದು ರೇಸ್, TVSದು ಒಂದು ರೇಸ್, ಅದನ್ನು ಹೋಗಿ ನೋಡ್ಕೊಂಬರ್ರಿ. ಎಂಡಿಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ನೆಕ್ಸ್ಟ್ ರೇಸ್ ಇರೋದು ಕೊಯಂಬತ್ತೂರ್ನಾಗ ಐತಿ, ತಮಿಳ್ನಾಡಿನಾಗ. ಸೊ ಈಗ ಇಲ್ಲಿಂದ ಬೆಂಗಳೂರು ಹೋಗೋ ಪ್ಲಾನ್ ಐತಿ. ಡೈರೆಕ್ಟ್ ಕೊಯಂಬತ್ತೂರು ಹೋಗ್ಬೋದು. 671 ಕಿಲೋಮೀಟ್ರ್ ಐತಿ ನಮ್ಮ ಮನೆಯಿಂದ. ಸೊ ನಾ ಏನು ಪ್ಲ್ಯಾನ್ ಮಾಡೇನ್ರಿಪ್ಪ ಅಂತಂದ್ರೆ ಇಲ್ಲಿಂದ ಬೆಂಗಳೂರು ಹೋಗ್ತೀನಿ. ಬೆಂಗಳೂರಿಂದ ಅಲ್ಲೇ ಇನ್ನೊಂದು ಸ್ವಲ್ಪ ಜನ ತಮ್ಮ ಓಕೆ ಅಣ್ಣ ತಮ್ಮ, ಯಾಕಂದ್ರೆ ಒಬ್ಬೊಬ್ರು ಅಣ್ಣ ಅದಾರ ಒಬ್ಬೊಬ್ರು ತಮ್ಮ ಅದಾರೆ. ಆ್ಯಂಡ್ ಅಲ್ಲಿಂದ ಎಲ್ಲಿ ಹೋಗೋದ್ರಿಪ್ಪ ಅಂತಂದು ಸೀದಾ ತಮಿಳ್ನಾಡು ಕೊಯಂಬತ್ತೂರಿಗೆ. ಟೈಮ್ 5 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡೆ, ಬಟ್ ಎನಿವೇ 5:45 ಸಮಥಿಂಗ್ ಆತ. ಆರಾಮ ಹೋಗೋಣಂತ. ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಆಗೈತಿ. ಆಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡೀನಿ. ಛೋಟು ಸಹ ಬ್ಯಾಗು ಆಯ್ತೀನಿ ರೀ ನಾನು. ನೋಡಿರಿ ಈ ಛೋಟು ಸಹ ಬ್ಯಾಗಿಗೆ 2-3 ಬಂಜಿ ಕವರ್ ಕಟ್ಟೇನ ನೋಡಿರಿ. ಛೋಟು ಬ್ಯಾಗ್ ಸ್ಕೂಲ್ ಬ್ಯಾಗ್ ಇರ್ತಿಲ್ಲ, ಅದು ಲೈಕ್ ರೇನ್ ಕವರ್ ಹಾಕೇನಿ ಫಾರ್ ಸೇಫ್ಟಿ ಪರ್ಪಸ್ ಅಂತ. ಆಲ್ ಸೆಟ್ಟೆ. ಆ್ಯಂಡ್ ಹೋಗೋಣ ಬರ್ರಿ. ರೈಡಿಂಗ್ ಜಾಕೆಟ್ ಹಾಕೊಳ್ಳೋಣ ಆ್ಯಂಡ್ ಲೆಟ್ಸ್ ಗೋ. ರೈಡಿಂಗ್ ಜಾಕೆಟ್ ಆ್ಯಂಡ್ ರೈಡಿಂಗ್ ಬೂಟ್ಸ್. ಸೊ ಸ್ಟೇಟ್ ಇವು ನೋಡೋಣ. ಇದು ಎಷ್ಟೇ ಬ್ಲಾಗ್ ಆಗ್ತಿದ್ದು ಗೊತ್ತಿಲ್ಲ, ನೋಡೋಣ. ಪಾರ್ಟ್ 1 ಪಾರ್ಟ್ 2 ಈ ಟೈಪ್ ಮಾಡ್ತೀನಿ. ಆ್ಯಂಡ್ ಗೋಪ್ರೋದು ಕ್ಯಾರಿ ಮಾಡತ್ತಿಲ್ಲ ನಾನು. ಎಲ್ಲೆಲ್ಲಿ ನಿಂದಿರ್ತೇನೆ ಅಲ್ಲೆಲ್ಲಿ ಬ್ಲಾಗ್ ಮಾಡ್ತೇನಂತೆ. ಸ್ಟೇಟ್ ಆ್ಯಂಡ್ ಫ್ಯಾಮ್ಲಿ ಆರೋಗ್ಯ ಫಸ್ಟ್ ಫ್ಯೂಲ್ ಅಪ್ ಬಂದೈತಿ. ಆ್ಯಂಡ್ 10 ಕಿಲೋಮೀಟ್ರ್ ರೇಂಜ್ ತೋರ್ಸತ್ತಿತ್ತ. ಧಾರವಾಡನಾಗ ಒಂದು ಸ್ವಲ್ಪ ಪೆಟ್ರೋಲ್ ಬಂಕ್ ಬಂದಿದ್ದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಪೆಟ್ರೋಲ್ ಬಂಕ್ ಅದು ಫುಲ್ ರಶ್ ಆಗಿಬಿಟ್ಟಿತ್ತು. ಯಾಕಂದ್ರೆ ಯಾರೋ ಫೇಕ್ ನ್ಯೂಸ್ ಹಬ್ಬಿಸ್ಬಿಟ್ಟಾರೆ ಪೆಟ್ರೋಲ್ ಖಾಲಿ ಆಗತ್ತೈತಂತೆ. ಈಗೂ ನೋಡ್ರಿ ಇಲ್ಲಿ ಮುಂಜಾನೆ ಇಷ್ಟು ಗಂಟೆ ಆದರೂ ಆಗಲೇ ಜನ ಬಂದಾರ ಹಾಕ್ಸಕ್ಕೆ. ಫುಲ್ ಟ್ಯಾಂಕ್ ಒಂದು ಆತಂದ್ರೆ ಮುಂದೆ ಅಲ್ಲೆಲ್ಲರೂ ಸಿಗ್ತೈತಿ. ಲೆಟ್ಸಿ. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಆರು ಫ್ಯೂಲ್ ಅಪ್ ಆತೆ. ಆ್ಯಂಡ್ ಇನ್ನೂ ಇಷ್ಟು ತೊಗೊಂಡು ಗಾಡಿ ಅದ. ಸುಳ್ಳ ಫೇಕ್ ನ್ಯೂಸ್ ಹಬ್ಸಾರ ಅಂತದೆ, ಅಂದರೂ ಜನ ಬರತ್ತಾರೆ. ಹಿಂಗೆ ನೋಡ್ರಿಪ್ಪ. ಮತ್ತೆ ಕೇಳಿದೇವ್ರಿಗೆ ಮುಂದೆಲ್ಲ ಪೆಟ್ರೋಲ್ ಸಿಗ್ತೈತಲ್ಲ, ಮತ್ತೆ ಹಿಂಗೆ ಪ್ರಾಬ್ಲಮ್ ಆಗ್ತೈತೇನಂತ. ಯಾಕಂದ್ರೆ ಧಾರವಾಡಿಂದ ಬರ್ಬೇಕಾದ್ರೆ ಹುಬ್ಳಿ ಮಠ ಅಂತೂ ಎಲ್ಲ ಫುಲ್ ತುಂಬಾಡ್ಸ್ಬಿಟ್ಟಾರೆ. ಎಲ್ಲ ಫುಲ್ ರಶ್ ಆಗಿಬಿಟ್ಟೈತಿ. ಬಟ್ ಅದು ಫೇಕ್ ನ್ಯೂಸ್ ಅಂತ. ಮುಂದೆಲ್ಲ ಸಿಗ್ತೈತೆ ಪೆಟ್ರೋಲ್. ಸೊ ಇಂಥ ಫೇಕ್ ನ್ಯೂಸ್ ನೀವು ನಂಬಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಫ್ಯಾಮ್ಲಿ ನಾ ಎಲ್ಲಿ ಬಂದು ರೀಚ್ ಆಗೇನ್ರಿಪ್ಪ ಅಂತಂದ್ರೆ ಬಂಕಾಪುರ್ ಟೋಲ್ ನೋಡ್ಬೋದು. ಆ್ಯಂಡ್ ಕ್ಲೈಮೇಟ್ ಇಷ್ಟು ಚಂದ ಆಗೈತಲ್ಲ, ಇಷ್ಟು ಮಸ್ತ್ ವೆದರ್ ಐತಂದ್ರೆ ಬೈ ಸಾಬ್ ನೆಕ್ಸ್ಟ್ ಲೆವೆಲ್. ಅಲ್ಲಿಂದ ಎಷ್ಟು ಗಂಟೆ ಬಿಟ್ಟಿದ್ದೆ ರೀ ಅಂದ್ರೆ ಒಂದು 6-6:30 ಬಿಟ್ಟಿದ್ದೆ ಅನಿಸ್ತೈತಿ. ಅಲ್ಲಿ ಪೆಟ್ರೋಲ್ ಸಂಬಂಧ ಧಾರವಾಡನಾಗ ಸ್ವಲ್ಪ ಲೇಟ್ ಆತ. ಮತ್ತು ಹುಬ್ಳಿನಾಗ ಫ್ಯೂಲಪ್ ಮಾಡಿಸ್ಕೊಂಡು ಬಂದೆ ನಾನು. ಅಂದರೂ ಲೈಕ್ ಓಕೆ ಸಹ ಲೈಕ್ ನಾರ್ಮಲ್ ನನ್ನ ಕಂಟ್ರೋಲ್ನಾಗ ಸ್ಪೀಡ್ನಾಗ ಹೊಡ್ಯಾತೀನಿ ನಾನು. ಬಾಕಿ ಕ್ಲೈಮೇಟರ ನೆಕ್ಸ್ಟ್ ಲೆವೆಲ್ ನೋಡಿರಿ. ಕ್ಯಾಮ್ರಾನಾಗ ಅಷ್ಟು ಕ್ಯಾಪ್ಚರ್ ಆಗತೈತಿ ಇಲ್ಲಿ ಗೊತ್ತಿಲ್ಲ, ಬಟ್ ಮುಂದಿಂದಾರ ಇನ್ನೂ ಬಿಸಿಲು ಅಷ್ಟು ಬಂದಿಲ್ಲ. ಬಿಸಿಲು ನೆತ್ತಿ ಮೇಲೆ ಬಂತಂದ್ರೆ ಅವಾಗ ಸ್ವಲ್ಪ ಶಕೆ ಹೊಡಿತೈತಿ. ಬಟ್ ಇದೇ ಟೈಪ್ ಕ್ಲೈಮೇಟ್ ಇತ್ತಂದು ನಡಿತೈತಿ. ಮಳೆ ಒಂದು ಬರಬಾರ್ದ, ಅದೊಂದು ಸೀನ್ ಅಷ್ಟೇ. ಬಾಕಿ ಸಬ್ ಎವ್ರಿಥಿಂಗ್ ಈಸ್ ಗುಡ್. ಅಲ್ಲೆಲ್ಲರ ಮುಂದೆ ನಾಷ್ಟ ಮಾಡ್ಬೇಕಂತ ಅಲ್ಲೆಲ್ಲರ ಮುಂದೆ ನಾಷ್ಟ ಮಾಡೋಕೆ ನಿಂದಿರ್ತೇನಂತ. ಸೊ ನಾಷ್ಟ ಮಾಡಿ ಹೋಗೋಣ. ನೋಡು ನಾನು ಎಷ್ಟು ಗಂಟೆ ಮುಟ್ತೇನೆ ಏನನ್ನೋದು. ಲೆಟ್ ಸಿ. ಸೊ ಇಲ್ಲೇ ಒಂದು ಎಣ್ಣೀರು ಬರೀ ತೊಗೊಂಡಿದ್ದೆ. ಇಲ್ಲಿಂದ ತುಮಕೂರು ಅರೌಂಡ್ 60-65 ಕಿಲೋಮೀಟ್ರ್ ಐತಿ. ಬಿಸಿಲೆಲ್ಲ ಭಾಳ ಖರಾಬ್ ಐತಲ್ಲ, ಅದ್ರ ಸಂಬಂಧ ಸ್ವಲ್ಪ ಹೈಡ್ರೇಟೆಡ್ ಇರಲಿ ಅಂತಂದು ಅದ್ರ ಸಂಬಂಧ. ಆ್ಯಂಡ್ ಫ್ಯಾಮ್ಲಿ ಇಲ್ಲಿಂದ ಬೆಂಗಳೂರು ಅರೌಂಡ್ 118 ಕಿಲೋಮೀಟರ್ಸ್ ಐತಿ. ಸೊ ಆರಾಮ್ ಹೋಗ್ಬೋದು. ಆರಾಮ್ ಬಂದಿನ. ಟೈಮ್ ಎಷ್ಟಾಗೈತೆ ರೀ ಅಂದರೆ 10:30 ಆಗೈತಿ. ಸೊ ತುಮಕೂರಿಲಿಂದ ಸ್ವಲ್ಪ ದೂರ ಐತಿ. ಇಲ್ಲ ಒಂದು ಕಾಮತ್ ಹೋಟೆಲ್ನಾಗ ನಾಷ್ಟ ಮಾಡಕ್ಕೆ ನಿಂತಿದ್ದೆ ನಾನು. ಯಾಕಂದ್ರೆ ನಿನ್ನೆ ರಾತ್ರಿ ಊಟ ಮಾಡಲಿಲ್ಲ ರೀ ನಾ. ಏನು ನೋಡಿಲ್ಲ ನಾನು ಟ್ರೈನ್. ಯಾಕಂದ್ರೆ ನಿನ್ನೆ ರಾತ್ರಿ ಊಟ ಮಾಡಲಿಲ್ಲ ನಾನು, ಹಂಗೆ ಮಕ್ಕೊಂಬಿಟ್ಟೆ. ಇಂದಷ್ಟು ಮಂತ್ ತಡಿಪ ಅಂತ ಊಟ ಅಲ್ಲ ಸಾರಿ ನಾಷ್ಟ ಮಾಡೋದು. ಇಲ್ಲ ನೋಡ್ರಿ ಹೆಂಗಾಗೈತಿ ಜಡಿ ಹಾಕೊಂಡ್ರಿ. ಇನ್ನೊಂದ್ಸಲ ಹಾಕೋಬೇಕು ಅನಿಸ್ತದೆ ಜಡಿ. ನೋಡ್ರಿ ಫ್ಯಾಮ್ಲಿ ಇದು ನೋಡ್ರಿ ಎಷ್ಟು ಚೋಟು ಸಾಂಗ್ ಕ್ಯೂಟ್ ಐತಿ. ಹಾಯ್ ಹೆಲೋ. ಅದಂಗೆ ಐತೆ ನೋಡ್ರಿ ಅದ್ರ ಕಿವಿ. ಬಾಯ್ ಬಾಯ್. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ನಾಷ್ಟ ಮುಗಿತ್ರಿ. ನಾಷ್ಟ ಮುಗಿದೆ ಹೆಲ್ಮೆಟ್ ಅದು ಹಾಕ್ಕೊಂಡು ರೈಡಿಂಗ್ ಗೇರ್ ಹಾಕ್ಕೊಂಡು ಲೆಟ್ಸ್ ಗೋ. ಆ್ಯಂಡ್ ಇಷ್ಟು ಬಿಸಿಲು ಐತಲ್ಲ ಯಪ್ಪ, ಭಾಳ ಅಂದ್ರೆ ಭಾಳ ಖರಾಬ್ ಬಿಸಿಲು ಐತಿ. ಅದಕ್ಕೆ ಒಂದು ನೀರಿನ ಬಾಟಲ್ ತೊಗೊಂಡೆ ನಾನು. ಅರ್ಧ ಲೀಟ್ರ್ ಇಲ್ಲ 1 ಲೀಟ್ರ್ ಐತಪ್ಪ ಎನಿವೇಸ್ ಅಂತ.
ಒಂದು ವಾಟರ್ ಬಾಟಲ್ ತೊಗೊಂಡೆ, ಯಾಕಂದ್ರೆ ಬಿಸಿಲು ಭಾಳ ಖರಾಬ್ ಐತಿ. ಭಾಳ ಹಿಂಗೆ ಡಿಹೈಡ್ರೇಷನ್ ಆಗಬಾರ್ದು, ಅದ್ರ ಸಂಬಂಧ ನೀರು ಕುಡ್ಕೊಂಡು ತೊಗೋನಂತೆ. ಇಲ್ಲಿಂದ ಬೆಂಗಳೂರು ಅರೌಂಡ್ 118 ಕಿಲೋಮೀಟ್ರ್ ಐತಿ. ನೋಡೋಣಂತೆ ಯಾವಾಗ ಹೋಗಿ ಮುಟ್ತೇನೇನಂತ. ಸೊ ಅರ್ಜೆಂಟ್ ಅಂತೂ ಏನಿಲ್ಲ, ಆರಾಮ್ ಹೋಗೋಣ, ಸೇಫ್ ರೈಡ್ ಮಾಡೋಣಂತೆ. ಲೆಟ್ಸ್ ಗೋ. ನನ್ನ ಫ್ಯಾಮ್ಲಿ ಇಲ್ಲೇ 3rd ಫ್ಯೂಲ್ ಅಪ್ಪಿಗೆ ಬಂದೈತಿ. ಇನ್ನೂ 120 ಕಿಲೋಮೀಟ್ರ್ ಐತಿ. ಅಂದರೂ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿನಾಗ ಹಾಕ್ಸ್ಕೊಳತ್ತು ನಾವು 3rd ಫ್ಯೂಲ್ ಅಪ್. ಆ್ಯಂಡ್ ಫ್ಯಾಮ್ಲಿ ಈಗ ಜಸ್ಟ್ ಇಲ್ಲೊಂದು ಬ್ರೇಕ್ ತೊಗೊಂಡಿತ್ತು ಅರೌಂಡ್ 70 ಕಿಲೋಮೀಟ್ರ್ ಆದಮೇಲೆ. ಇವ್ರು ಅಷ್ಟು ಜಲ್ದಿ ಬಂದಾರಂತಂದ್ರೆ ಭಾಳ ಜಲ್ದಿ ಬಂದಾರ ಇವ್ರು. ಫಸ್ಟ್ ಇವ್ರು ಬಂದ್ರೆ ಇವ್ರು ಭಾಳ ಲೇಟ್ ಮಾಡಿದ್ರೆ, ಇಲ್ಲ ಇವ್ರು ಲೇಟ್ ಮಾಡಿದ್ರೆ ಇವ್ರು ಜಲ್ದಿ ಬಂದ್ರೆ. ನಾ ಹೇಳುಕಿ ಪೈಲಾನ ಬಂದು ನಿಂತಿದ್ರಿ ಇವ್ರು. ಆ್ಯಂಡ್ ಇನ್ನೊಂದು ಎಷ್ಟು ಕಿಲೋಮೀಟ್ರ್ ಐತಿ? ಇನ್ನೊಂದು 225 ಕಿಲೋಮೀಟ್ರ್ ಅಂತ. ಆ್ಯಂಡ್ ಎಷ್ಟು ಚಂದ ಕಾಣತ್ತ ನೋಡ್ರಿ ಅಲ್ಲಿ 3 ಡ್ಯೂಕ್, 250, 250, 390, 3 ಡ್ಯೂಕ್. ಫ್ಯಾಮ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಜಸ್ಟ್ ದೊಡ್ಡದೈತಿ ಗುಡ್ಡ. ಅಷ್ಟು ಕಾಣತೈತಿ ಇಲ್ಲಿ ಗೊತ್ತಿಲ್ಲ, ಬೈಕ್ಸ್ ಇಲ್ಲಿ ಪಾರ್ಕ್ ಮಾಡೈತಿ. ಭಾಳ ದೊಡ್ಡದೈತಿ ಇದು. ಇಲ್ಲಿ ಕಂಪೇರಿಂಗ್ ಏನೇನು ಬೇರೆ ಗುಡ್ಡ ಐತಲ್ಲ ಅಲ್ಲಿಂದ ಮಸ್ತ್ ಕಾಣತಿತ್ತು. ಫುಲ್ ಹಿಂಗೆ ಫ್ರಂಟ್ ವ್ಯೂ ಕಾಣತಿತ್ತಲ್ಲ, ಹಿಂಗೈತೆ ನೋಡ್ರಿ ಗುಡ್ಡ. ಆ್ಯಂಡ್ ಫ್ಯಾಮ್ಲಿ ಜಸ್ಟ್ ಬಂದ ರೂಮ್ ರೀಚ್ ಆತ. ಅಲ್ಲೇ ಮಿಡಲ್ ಫ್ಯೂಲಪ್ ಅದು ಮಾಡಿಸಿ ವ್ಲಾಗ್ ಮಾಡಕ್ಕೆ ಯಾರ ನೆನ್ಸಾತ ರಂಗ್ಬಿಕತ್ತೈತಿ. ಆ್ಯಂಡ್ ಅಲ್ಲೇ ನಡು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಎದಕ್ರಿಪ್ಪ ಅಂತಂದ್ರೆ ರೈಡ್ ಅದು ಮಾಡತ್ತಿತ್ತಲ್ಲ, ಅದ್ರ ಸಂಬಂಧ ಆಗಲ್ಲ. ಮತ್ತು ಗ್ಲೌಸ್ ತೆಗಿಬೇಕು, ಫೋನ್ ತೊಗೋಬೇಕು, ವ್ಲಾಗ್ ಮಾಡ್ಬೇಕಂತಂದೆ ವ್ಲಾಗ್ ಮಾಡೋಕ್ಕಾಗಿರ್ತಿಲ್ಲ. ಅಲ್ಲೇ ಒಂದು ಯಾವುದೋ ದಬಾಕ್ ಹೋಗಿದ್ವಿ. ಅಲ್ಲಿ ಊಟ ಮಾಡಿ 8-8:30 ಊಟ ಮುಗಿದಿತ್ತು ನಮ್ದು. 1 ತಾಸು 2 ತಾಸು ಬರೀ ಪಂಟ್ ಹೊಡ್ಕೊಂಡು ಕುಂತಿದ್ವಿ ನಾವು. ಸ್ಟೋರಿ ಟೆಲ್ಲಿಂಗ್ ಮಾತಾಡ್ಸ್ಕೊಂಡು ಕುಂತಿದ್ವಿ ನಾವು. ಹಂಗೆ 10 ಗಂಟೆಗೆ ಮುಗೀತೆ. 10-10:30 ಅಲ್ಲಿಂದ ಬಿಟ್ವಿ. ಸೊ 11 ಗಂಟೆನ ಸಮಥಿಂಗ್ ಇಲ್ಲಿ ರೀಚ್ ಆದ್ವಿ. ನಾಳೆ ಏನೈತಲ್ಲ ರೀ, ಐ ಥಿಂಕ್ ಸೊ 11 ಗಂಟೆ ಒಳಗೆ ಇರ್ಬೇಕಂತ ಹೇಳ್ಯಾರ. ಅರೌಂಡ್ 11 o'clock, ಅರೌಂಡ್ 11 o'clock ಈಗಿರಂತ ಹೇಳ್ಯಾರ ನಾಳೆ. ಸೊ ನಾಳೆ ಚೆಕ್ಔಟು 11 o'clock ಐತಿ. ಸೊ ಇನ್ನೊಂದಿನ ಎಕ್ಸ್ಟೆಂಡ್ ಮಾಡಿಸ್ಬೇಕಿಲ್ಲೇ, ಯಾಕಂತಂದ್ರೆ 2 ದಿನ ಐತಿ ಈಗ. ಆ್ಯಂಡ್ ಅಲ್ಲಿಂದ ಇಲ್ಲಿ ಮಠ ಒಂದು ಏನಿಲ್ಲ ಅಂದ್ರೆ ಒಂದು 750-760 ಕಿಲೋಮೀಟ್ರ್ ಆತ ಅನಿಸ್ತೈತಿ. ಆ್ಯಂಡ್ ಮೇ ಬಿ ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ನಾ ಡೈರೆಕ್ಟ್ ಧಾರವಾಡದಿಂದ ಇಲ್ಲೇ ಬರ್ಬೋದಿತ್ತು ಕೊಯಂಬತ್ತೂರಿಗೆ. ಅದು ಸಮೀಪ ಆಗ್ತಿತ್ತು. ಅರೌಂಡ್ 671 ಕಿಲೋಮೀಟ್ರ್ ಸಮಥಿಂಗ್ ಬೀಳತ್ತಿತ್ತು. ಮತ್ತು ಏನು ಅಂದ್ಕೊಂಡೆ, ನಾ ಇಲ್ಲಿಂದ ಬೆಂಗಳೂರಿಂದ ಅವ್ರು ಜಾಯ್ನ್ ಆದರೆ ಅಲ್ಲಿಂದ ಅವ್ರ ಜೊತೆಯಿಂದ ನಾ ಕೊಯಂಬತ್ತೂರು ಬಂದೆ. ಸೊ ಇಲ್ಲಿಂದ ಬೆಂಗಳೂರಿಂದ ಕೊಯಂಬತ್ತೂರೇ. ಸೊ ಅರೌಂಡ್ 760-780 ಹಿಂಗೇನ ಅನಿಸೈತಿ. ಕಣ್ಣು ನೋಡ್ರಿ. ಸೊ ನಿದ್ದೆ ಮಾಡೋಣಂತೆ. ಸೊ ಇಫ್ ದಿಸ್ ಈಸ್ ಸ್ಟ್ರಾಂಗ್, ಎವ್ರಿಥಿಂಗ್ ಈಸ್ ಸ್ಟ್ರಾಂಗ್. ಇಫ್ ದಿಸ್ ಈಸ್ ಸ್ಟ್ರಾಂಗ್, ಯು ಕ್ಯಾನ್ ಡೂ ಎನಿಥಿಂಗ್. ದ್ಯಾಟ್ಸ್ ಇಟ್. ಆ್ಯಂಡ್ ಏನರಿಪ್ಪ ಅಂತಂದರೆ ಅಷ್ಟೇ ರೀ. ಮೇ ಬಿ ನಾಳೆ ಸಿಗ್ತೇನೆ. ಈಗ ಬ್ಲಾಗ್ ಎಂಡ್ ಮಾಡ್ತೇನೆ, ಐ ಡೋಂಟ್ ನೋ. ಸೊ ನಾಳೆ ಸಿಗ್ತೇನೆ. ಸೊ ನಾಳೆ ಬ್ಲಾಗ್ನಾಗ ನಾಳೆ ಸಿಗ್ತೇನೆ. ಇದು ಎಷ್ಟು ದೊಡ್ಡದಾಗೈತೆ ಬ್ಲಾಗ್, ನಂಗೆ ಇಷ್ಟು ನಿದ್ದೆ ಬಂದೈತೆ ಅಂತ ಮಾತಾಡೋಕೆ ಬರೋಕ್ಕಿಲ್ಲ. ಸೊ ಇದು ಬ್ಲಾಗ್ ಎಷ್ಟು ದೊಡ್ಡದಾಗೈತೆ ಏನು ಗೊತ್ತಿಲ್ಲ. ಮೇ ಬಿ ನಿಮಗೆ ನಾಳೆ ಬ್ಲಾಗ್ನಾಗ ಸಿಗ್ತೇನೆ. ಬೇರೆ ಇದು ಬ್ಲಾಗ್ ಇಲ್ಲೇನು ಮಾಡೋದೇನು. ಓಕೆ, ನಿಮಗೆ ನಾಳೆ ಬ್ಲಾಗ್ನಾಗ ಬೇರೆ ಪ್ರತೀಕ್ಷಾ ಸಿಗ್ತಾನೆ. ಐ ಮೀನ್ ಕಣ್ರಿ ಫ್ಯಾಮಿಲಿ ನಂದಿಲ್ಲ ಹೆಂಗಾಗೈತಿ. ಅದಕ್ಕೆ ಅದ್ರ ಸಂಬಂಧ ಈಗ ನಿದ್ದೆ ಮಾಡ್ತೇನಂತ ಫೋನೆಲ್ಲ ಸೈಡಿಗೆ ಇಟ್ಟೆ, ಅಲಾರಾಮ್ ಇಡೋಣ. ಆ್ಯಂಡ್ ಹೇಳ್ಬೇಕಲ್ರಿಪ್ಪ ಜಲ್ದಿ ಆದ ಪಿಕ್ಚರ್. ರೂಮ್ ಟೂರ್ ಹಿಂಗೈತಿ. ಟೆಂಟಡನ್ ನೋಡ್ರಿ, ಇಲ್ಲಿ ಮಿರರ್ ಐತಿ. ಆ್ಯಂಡ್ ಇದೊಂದು ಚೋಟು ಕಬಡ್ ಐತಿ. ಇಲ್ಲೈತಿ ವಾಶ್ರೂಮ್. ಆ್ಯಂಡ್ ಇಲ್ಲಿ ನೋಡ್ರಿ ಎಷ್ಟು ಚಂದ ಅರೇಂಜ್ ಮಾಡಿಟ್ಟೆ ನಾನು. ಸೊ ದ್ಯಾಟ್ ನಾಳೆ ಇಫ್ ಇನ್ ಕೇಸ್ ಜಲ್ದಿ ರೆಡಿಯಾಗಿನೂ ಹೋಗ್ಬೋದು. ಎಲ್ಲ ಒಂದೇ ಕಡೆ ಹಿಂಗೆ ಒಗ್ದಾಡಿಲ್ಲ, ನಾ ಚಂದಾಗಿ ಅರೇಂಜ್ ಮಾಡಿಟ್ಟೀನಿ. ಗ್ಲೌಸ್ ಎಲ್ಲ ಐತಿ, ಆಮೇಲೆ ಬ್ಯಾಗ್ ಎಲ್ಲ ಐತಿ, ನೆಕ್ಸ್ಟ್ ಬೂಟ್ಸ್, ರೈಡಿಂಗ್ ಬೂಟ್ಸ್ ಎಲ್ಲ ಐತಿ, ಜಾಕೆಟ್ ಎಲ್ಲ ಐತಿ, ಚಾರ್ಜ್ ಇಟ್ಟಿನಿ, ಇಂಟರ್ಕಾಮ್ ಆ್ಯಂಡ್ ಹಿಂಗೈತಿ. ಟೆಂಟಡನ್. ಸೊ ಇವತ್ತಿನ ಬ್ಲಾಗ್ ಇಲ್ಲೇನು ಮಾಡತ್ತೀನಿ. ಐ ಹೋಪ್ ನಿಮಗೆ ಬ್ಲಾಗ್ ಸೇರೈತೆ ಅನ್ಕೊತೀನಿ. ಸೊ ಬ್ಲಾಗ್ ಭಾಳ ಶಾರ್ಟ್ ಆಗೈತೆ, ಯಾಕಂದ್ರೆ ಹೊಟ್ಟೆಗೆ ಹಾಕೊಂಬಿಟ್ರೆ ರೈಡ್ ಮಾಡತ್ತಿದ್ದೆಲ್ಲ ಅಂದರೂ ಟ್ರೈ ಮಾಡೇನ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ. ಎನಿವೇಸ್, ಸೊ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ್ಟ ಸ್ಟೇ ವಿತ್ ಪಿ ಕಿಚನ್ ಗೆಟ್ ಇಟ್ಸ್ ಬೈ. ಸೊ ದಿಸ್ ಇಸ್ ರಾಯಲ್ ರೈಡರ್ ಪ್ರತೀಕ್ಷಾ, ಸೈನಿಂಗ್ ಆಫ್.